ವರ್ಷಗಳ ಕಾಲ ಸುದೀರ್ಘವಾಗಿ ಕಮತೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡಿ ವರ್ಗಾವಣೆಗೊಂಡಿರುವ ಶಿಕ್ಷಕ ಶಿವಾನಂದರವರಿಗೆ ಅದ್ದೂರಿ ಬೀಳ್ಕೊಡುಗೆ. ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕಮತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಶಾಲೆಯನ್ನು ಅತ್ಯಂತ ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ಕಲಿಸಿದ ಶಿಕ್ಷಕ ಶಿವಾನಂದಯ್ಯರವರು ಬೇರೆಡೆಗೆ ವರ್ಗಾವಣೆಗೊಂಡಿರುವ ಪ್ರಯುಕ್ತ ಗ್ರಾಮದ ಹಿರಿಯರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಅತ್ಯಂತ ಅದ್ದೂರಿಯಾಗಿ ಗೌರವ ಸನ್ಮಾನಗಳೊಂದಿಗೆ ಬೀಳ್ಕೊಟ್ಟಿದ್ದಾರೆ. ವಿಶೇಷ ವರದಿಗಾರರು ಶಿವಮೂರ್ತಿ ದೊಡ್ಡಮನೆ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಕಮತೂರು ಗ್ರಾಮಸ್ಥರ ಪರವಾಗಿ ಈ ದಿನ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಕಮತೂರು ಗ್ರಾಮಸ್ಥರಲ್ಲಿ, SDMC ಸಮಿತಿಯವರಲ್ಲಿ, ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳಲ್ಲಿ, ಅದರ ಜೊತೆಗೆ DSS ಮುಖಂಡರಲ್ಲಿ ಸಾರಿ ಕೇಳ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತಂದರೆ, ಸರ್ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡ್ತೀವಿ, ಡೇಟ್ ಕೊಡ್ತೀವಿ, ನೀವು ಬರ್ರಿ ಅಂತ ತಿಳ್ಕೊಂಡು ಬಹಳಷ್ಟು ನಮಗೆ ಕರೆಗಳನ್ನು ಮಾಡಿದರು. ಆದರೂ ಕೂಡ ನಮ್ಮ ಕೆಲಸದ ಒತ್ತಡದಿಂದ ನಾನು ಡೇಟ್ ಕೊಡಲಿಕ್ಕೆ ಆಗಲಿಲ್ಲ. ಪ್ರಾರಂಭದಲ್ಲಿ ಏಪ್ರಿಲ್ 10ಕ್ಕೆ ನಾನು ಇಲ್ಲಿಂದ ರಿಲೀವ್ ಆಗಬೇಕಿತ್ತು. ಅದಕ್ಕೆ ಪೂರ್ವ ತಯಾರಿಯಾಗಿ ಆ ಡಾಕ್ಯುಮೆಂಟೇಷನ್ ಸಂಬಂಧಪಟ್ಟಂಗ ನಾವು ಮೂಮೆಂಟ್ ಆರ್ಡರ್ ತಗೊಳ್ಳೋದ್ರಲ್ಲಿ ಬಹಳಷ್ಟು ಬಿಜಿ ಇರೋದ್ರಿಂದ ಮುಖಂಡರಲ್ಲಿ ನಾನು ಮನವಿ ಮಾಡಿಕೊಂಡೆ, 7ನೇ ತಾರೀಕು ಬೇಡ್ರಿ, ನಾನು ಒಂದು ಡೇಟ್ ಹೇಳ್ತೀನಿ ಅವಾಗ ಅಂತ ಹೇಳ್ಕೊಂಡು ಅವರು 16ನೇ ತಾರೀಕು ಮೇ ತಿಂಗಳು ಕೊಟ್ಟರು. ಅವಾಗೂ ನಾವು ಬಿಜಿ ಇದ್ವಿ. ನೆಕ್ಸ್ಟ್ ಜೂನ್ ಕೊಟ್ಟರು, ಜುಲೈನೂ ಕೊಟ್ಟರು. ಕೊನೆಯದಾಗಿ ಈ ಶಾಲೆಗೆ ವಿಶೇಷವಾಗಿ ಹನುಮಂತಪ್ಪ ಸರ್ ಆಗಮಿಸಿದ್ದಾರೆ. ಬಹಳ ಆ್ಯಕ್ಟಿವ್ ಪರ್ಸನ್ ಅವರು. ಅವರು ಒಂದು ಮಾತು ಹೇಳಿದ್ರು ನನಗೆ, ಸರ್ ಒಂದು ಡೇಟ್ ಹೇಳ್ತೀವಿ, ನೀವು ಇಲ್ಲ ಅನ್ಬಾರ್ದು, ಅದಕ್ಕೆ ನೀವು ಕಡ್ಡಾಯವಾಗಿ ಖಂಡಿತವಾಗಿ ನಿಮ್ಮ ಒಂದು ಘನ ಉಪಸ್ಥಿತಿ ಇರಲಿ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ರು ನನಗೆ. ಅದ್ರ ಜೊತೆಗೆ ಶಿವಮೂರ್ತಿ ಅವರು ಕೂಡ ಹೇಳಿದರು, ಮಾನ್ಯ ಅಧ್ಯಕ್ಷರು ಕೂಡ ಹೇಳಿದರು, ಅದ್ರ ಜೊತೆಗೆ ಪರಶುರಾಮ್ ಅವರು ಹೇಳಿದಾಗ ಸರ್ ಆಯಿತು ಓಕೆ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಓಕೆ ಕೊಟ್ಟೆ. ಕಾರಣ ಇಷ್ಟೇ, ಇಲ್ಲೇನು ಕಮತೂರು ಶಾಲೆಯ ಒಂದು ಸ್ಥಿತಿಗತಿ ಏನಿದೆ, ನಾವು ಹೋದಂಥ ಶಾಲೆ ಸ್ಥಿತಿಗತಿ ಕೂಡ ಅದೇ ರೀತಿಯಾಗಿದೆ. ಅಲ್ಲಿ ಕೂಡ ಶಾಲೆನ ಬಿಟ್ಟು ಬರೋ ಹಾಗಿಲ್ಲ. ಇದು 1ರಿಂದ 5ನೇ ತರಗತಿ ಇದ್ರೆ ಅದು 1ರಿಂದ 8ನೇ ತರಗತಿ. ಇದು ಕಿರಿಯ ಪ್ರಾಥಮಿಕ ಆದರೂ ಹಿರಿಯ ಪ್ರಾಥಮಿಕ. ಅಲ್ಲಿ ಕೂಡ ಟೋಟಲ್ 6 ಜನ ಶಿಕ್ಷಕರು ಇದ್ದಂಥವರು ಎಲ್ಲರೂ ಕೂಡ ಟ್ರಾನ್ಸ್ಫರ್ ಆದರು. ಅಲ್ಲಿ ಹೋದ ತಕ್ಷಣ ನಾನೇ ಚಾರ್ಜಲ್ಲಿ ಇರಬೇಕಾಯ್ತು. ಈಗ 3 ಜನ ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ. ಒಟ್ಟಾರೆಗೆ 4 ಜನ ಶಿಕ್ಷಕರು ಅಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಜೊತೆಗೆ ನಾನು ಒಂದು ಮೆಸೇಜನ್ನು ಕೂಡ ಟೈಪ್ ಮಾಡಿ ಹಾಕಿದ್ದೆ. ನಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರದಾರ ಅವರಿಗೆಲ್ಲ, ಅವರೆಲ್ಲರೂ ಒಂದೇ ಒಂದು ಸರ್ ಸಂಡೇ ಯಾಕೆ ಇಟ್ಕೊಂಡ್ರಿ ಅಂತ ಹೇಳ್ಕೊಂಡು, ಸೋಮವಾರದಿಂದ ಶನಿವಾರದೊಳಗಡೆ ವರ್ಕಿಂಗ್ ಡೇ ಅಲ್ಲಿ ಇಟ್ಕೊಂಡಿದ್ರೆ ಭಾಳಷ್ಟು ಅನುಕೂಲ ಆಗ್ತಾ ಇತ್ತು. ಅದರೊಂದು ನೀವು ಮಿಸ್ ಮಾಡಿದ್ರಲ್ಲ ಅಂದಾಗ ಇದು ಗ್ರಾಮಸ್ಥರ ನಿರ್ಧಾರ, SDMC ಅವ್ರ ನಿರ್ಧಾರ. ಜೊತೆಗೆ ಎಲ್ಲರೂ ಕೂಡ ಸಂಡೇ ಫ್ರೀ ಇರ್ತಾರೆ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರಿಂದ ನಾನು ಅದಕ್ಕೆ ಓಕೆ ಕೊಟ್ಟಿದ್ದೇನೆ. ದಯವಿಟ್ಟು ತಾವು ಬರ್ರಿ ಅಂತ ಹೇಳ್ಕೊಂಡು ಮೆಸೇಜ್ ಬಿಟ್ಟಿದ್ದೆ. ಅನಿವಾರ್ಯ ಕಾರಣದಿಂದ ವೀಕೆಂಡ್ ಒಂದು ಸಾರಿ ಮಾತ್ರ ಬರುತ್ತೆ, ಒಂದು ವಾರಕ್ಕೆ ಪದೇ ಪದೇ ಬರಲ್ಲ. ಏನೇನೋ ಪ್ಲ್ಯಾನಿಂಗ್ ಹಾಕ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರಲ್ಲಿ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಪ್ರಪ್ರಥಮವಾಗಿ ಈ ಒಂದು ನೆಲದ ಆರಾಧ್ಯ ದೇವತೆ ಕುಮಾರಸ್ವಾಮಿ ಇವರಲ್ಲಿ ವಿಶೇಷವಾಗಿ ನಾನು
ಏನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನನ್ನ ಹೆಸರು ಕೂಡ ಜನ್ಮನಾಮ ಷಣ್ಮುಖ. ನನ್ನ ಹೆಸರು ನಂತರ ಶಿವಾನಂತ್ ಅಂತ ಹೇಳ್ಕೊಂಡು ಕರೀಲಿಕ್ಕೆ ಬಂದರು. ಅದೇನೋ ಕುಮಾರಸ್ವಾಮಿ ದಯ ಆಶೀರ್ವಾದ ಏನೋ ಗೊತ್ತಿಲ್ಲ, ಈ ಒಂದು ಶಾಲೆಗೆ ನಾನು ಬಂದೆ. ಆದಷ್ಟು ಬೇಗ ಇವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ, ಆದಷ್ಟು ಬೇಗ ಶಿಕ್ಷಕರಾಗ್ತಾರೆ ಅಂತ ನಮ್ಮ ಕಲಿಸಿದಂಥ ಹೆಡ್ ಮಾಸ್ಟರ್ ನನಗೆ ಹೇಳಿದರು. ಜೊತೆಗೆ SDMC ಅಧ್ಯಕ್ಷರು ಹೇಳಿದರು. ಆ ಕರೆ ಏನಾದ್ರು ದೇವರಿಗೆ ಏನಾಯಿತು ಮುಟ್ಟಿತೋ ಏನೋ ಗೊತ್ತಿಲ್ಲ. ಫಸ್ಟ್ ಅಟೆಂಪ್ಟಲ್ಲೇ ನಾನು CET ಎಕ್ಸಾಮ್ ಪಾಸ್ ಆದೆ. ನೆಕ್ಸ್ಟ್ ಒಂದು ಈ ಶಾಲೆನ ಆಯ್ಕೆ ಮಾಡಿ ಸುದೀರ್ಘವಾಗಿ ಇಲ್ಲಿವರೆಗೆ ಏನು ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಟ್ಟಿದ್ದೀರ. 40 kg ಅಷ್ಟು ಇತ್ತು. ನಮ್ಮ ಬ್ರದರ್ ಬಂದಿದ್ರು, ನಮ್ಮ ದೊಡ್ಡಣ್ಣ ಒಂದ್ಸರಿ ಕರ್ಕೊಂಡು ಹೋಗಿದ್ರು. ಇದನ್ನ ಹಂಚ್ಕೋಬೇಕಂತ ಆಸೆ ಆಗ್ತದೆ ನನಗೆ, ಯಾಕಂದ್ರೆ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನಾವು ಸುಮ್ಮನೆ ಬಂದಿರೋದಿಲ್ಲ. ಅಲ್ಲಿ ಬಂದರು, ಹಾಸ್ಟೆಲ್ ಊಟ, ಹೊರಗಡೆ ಊಟ ಮಾಡೋಣ ಬಾ ಅಂತ ಕರ್ಕೊಂಡು ಹೋದ. ನಾ ಅದನ್ನ ಊಟ ಮತ್ತು ಹೊಸದಲ್ಲ, ಅದು ಚೆನ್ನಾಗಿರ್ತೈತಿ. ಅದನ್ನ ತಿನ್ನುವಂಥ ರೀತಿ ನೋಡಿದ್ದು ನಮ್ಮ ಅಣ್ಣ, ಅಂದ್ರೆ ಗಬ್ ತಿಂತಾರಲ್ರಿ ಬಟ್ಟೆಸ್ದಾಗ, ಆ ಟೈಪ್ ತಿನ್ನುವಂಥ ರೀತಿ ನೋಡಿ ನಮ್ಮನ್ನ ಒಂದ ಮಾತಂದ, ಅಲ್ಲಿ ತಪಸ್ಸಿದು ಈ ತಪಸ್ಸು ನೀನು ಆಗೇ ಆಗ್ತೀಯ, ನೀ ವಿನ್ ಆಗೇ ಆಗ್ತೀಯ ಅಂತಂದ. ಅದೇ ಪ್ರಕಾರವಾಗಿ ನಾ ಏನು ಮಾಡಿದೆ, ವಿನ್ ಆಗಿದ್ದೇನೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯವನ್ನು ಹೇಳಬೇಕು. ಇಲ್ಲಿ ನಾನು ನಮ್ಮೂರಲ್ಲಿ 1 ರಿಂದ 7ನೇ ತರಗತಿ ಪ್ರಾಥಮಿಕ ಶಿಕ್ಷಣ ಅಂತಂದ್ರಲ್ಲ, ಅಲ್ಲಿ ಕೂಡ 3 ತಿಂಗಳು ಫ್ರೀಯಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿರ್ತಕ್ಕಂಥ SDMC ಅಧ್ಯಕ್ಷರು, ನಮಗೆ ಕಲಿಸಿದಂಥ ಹೆಡ್ ಮಾಸ್ಟ್ರು, ಅವ್ರ ಜೊತೆ ನಾನು ಸರಿ ಸಮಾನವಾಗಿ ಕುಂತು ಕೆಲಸವನ್ನು ಮಾಡಿದ್ದೇನೆ. ಅವರು ಕೊನೆಯದಾಗಿ ಒಂದೇ ಮಾತು ಹೇಳಿದರು, ನಾ ಈ ವೇದಿಕೆ ಮೇಲೆ ಹೇಳುವಂಥ ಅತಿಶೋಕ್ತಿ ಅಲ್ಲ, ಇದು ಸತ್ಯವನ್ನು ಹೇಳ್ತಾ ಇದ್ದೇನೆ. ಅವ್ರು ಹೇಳಿದಂಥ ಮಾತು, ಹೆಡ್ ಮಾಸ್ಟ್ರು ನೆಕ್ಸ್ಟ್ ಒಂದು ಟೀಚರ್ಸು ಬರುವಂಥದ್ದು, ಈಗ ಬರ್ತಾರೆ ಬೇರೆ ಕಡೆ ಹೋಗ್ಬಿಟ್ರು. ಭಾಳ ನೋವಿನ ಇದು. ಆ ನೋವಿಗಾಗಿ ಈಗ ಅವರು ಹೋಗಿ 2-3 ತಿಂಗಳಾದರೂ ಅದಕ್ಕೆ ಇಷ್ಟೊಂದು ಈಗ ಇಲ್ಲಾಂದರೆ ಈ ಮಕ್ಕಳೆಲ್ಲ ಕಣ್ಣಾಗಿ ನೀರು ತೆಗಿಬೇಕಾಗಿದ್ದಂಥ ಸಂಭವ ಇತ್ತು. ಅದರ ಸಂಬಂಧವಾಗಿ ಇದು ಕಾಲಾವಕಾಶ ಬಿಟ್ಟಿದ್ದು ಭಾಳ ಅನುಕೂಲ ಅಂತ ನಮ್ಮ ಭಾವನೆ ಆಚರಿಸ್ತಾ ಇದೀವಿ. ಯಾಕಂದರೆ ಅವತ್ತಿನ ದಿನದಾಗ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಈ ಮಕ್ಕಳು ನಾವು ತಡೆಗಟ್ಟಕ್ಕೆ ಆಗ್ತಿರ್ಲಿಲ್ಲ. ಅಷ್ಟೊಂದು ಕಣ್ಣಾಗ ನೀರು ಬರೋಂಥ ಅವಶ್ಯಕತೆ ಇತ್ತು. ಅದರ ಭಾವನೆಯಿಂದ ಸ್ವಲ್ಪ ಕಾಲಾವಕಾಶ ಇಲ್ಲಿ ವೇಟ್ ಆಗಿದ್ದಕ್ಕೂ ಇದನ್ನು ನಮಗೆ ತಡೆಗಟ್ಟಿದ್ದಕ್ಕೂ ಭಾಳ ಒಂದು ಸಂತೋಷ ಪಡಿಸುತ್ತೀನಿ. ಇದು ನಮ್ಮ ಗುರುಗಳು ಆದಂಥ ಶಿವಾನಂದ ಪೂಜಾರಿ ಇನ್ನು ಮತ್ತೆ ನಾವು ಹೋಗ್ಬಿಟ್ಟಿವಿ ಅಂತೇಳಿ ಅಲ್ಲೇ ಇದು ಮಾಡಬಾರ್ದು. ಸ್ವಲ್ಪ ಹೋಗಿ ಬಂದ್ಕಂತಿದ್ರೆ ಒಂದು ಸ್ವಲ್ಪ ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ ಅದ್ಬಿಟ್ಟು ಒಂದು ಸ್ವಲ್ಪ ಆ ವಿದ್ಯೆ ಸ್ವಲ್ಪ ಹಂಗೆ ಇರ್ತಕ್ಕಂಥ ನಮ್ಮ ಕಮತೂರು ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆ ದೇವಗಿರಿಹಳ್ಳಿ ಕಡೆಯಿಂದ ವರ್ಗಾವಣೆಯಾಗಿರ್ತಕ್ಕಂಥ ಶ್ರೀಯುತ ಶಿವಾನಂದ ಪೂಜಾರಿ ಮುಖ್ಯ ಗುರುಗಳು ಬೇರೆ ಶಾಲೆಗೆ ಅವರೇನು ರಿಟೈರ್ಡ್ ಆಗಿಲ್ಲ, ದಯಮಾಡಿ ಆತಂಕ ಪಡಬೇಡಿ. ಅವರು ಇನ್ನು ನೌಕರಿಯಲ್ಲಿ ಇದ್ದಾರೆ. ಆದರೆ ನಮ್ಮ ಗ್ರಾಮಕ್ಕೆ ಏನಪ್ಪ ಅಂದರೆ ಸುಮಾರು ಅಂದರೆ 18 ವರ್ಷಗಳ ಕಾಲ ಈ ಗ್ರಾಮದಲ್ಲಿ ಅವರು ಆ ಅಳುವು ಬಿಳುವನ್ನು ತಿಳಿದುಕೊಂಡು ಮಕ್ಕಳನ್ನ ತಿದ್ದು ತೀಡಿ ಹುಡುಗರನ್ನ, ಆಮೇಲೆ ಅತಿ ಮುಖ್ಯ ಅಂದರೆ ಕಮತೂರು ಗ್ರಾಮದ ಎಲ್ಲ ಯುವಕರನ್ನ ಮತ್ತು ಯಜಮಾನರನ್ನ, ಗ್ರಾಮಸ್ಥರನ್ನ ಒಂದು ಇದಕ್ಕೆ ತಗೊಂಡು ಶಾಲೆನ ಮುನ್ನಡೆಸಿಕೊಂಡು ಹೋದರು. ಅದರಿಂದ 18 ವರ್ಷಗಳ ಕಾಲ ಅವರು ಕಾಲ ಮಾಡಿದ್ರು. ಇಲ್ಲಿ ಬಂದಾಗ ಭಾಳ ನೋವು ಪಟ್ಟರು ಅವರು. 1 ವರ್ಷ 2 ವರ್ಷ ಆದಮೇಲೆ ಈ ಗ್ರಾಮಕ್ಕೆ ಬಂದ ಮೇಲೆ ಈ ಶಾಲೆಗೆ ಸರ್ ನಮಗೆ ಇದು ಭಾಳ ಗುಡ್ಡಗಾಡು, ನಮಗಿರೋಕ್ಕೆ ವ್ಯವಸ್ಥೆ ಇಲ್ಲ, ಭಾಳ ವಿಷಯ ಎದಕ್ಕಂತ ಫಂಕ್ಷನ್ ಕೂಡ ನಾವು ಹೇಳಿದ್ದೀವಿ. ಈಗ ಶಿವಾನಂದ್ ಸರ್ ಅವರು ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಅವರ ಸೇವೆ ಯಾವ ರೀತಿ ಇರ್ತಪ್ಪ, ಅವರು ಶಿಕ್ಷಣ ಪಡೆದಿದ್ದು ಎಲ್ಲಿ ಅಂತಕ್ಕಂಥದ್ದು ಸ್ವಲ್ಪ ಪ್ರಾಸ್ತಾವ ನುಡಿಯಲ್ಲಿ ನಾನು ಹೇಳ್ತೇನೆ. ಹೆಸರು ಶಿವಾನಂದ್ ಎನ್ ಪೂಜಾರಿ. ಇವರ ಪೂರ್ತಿ ಹೆಸರು ಶಿವಾನಂದ್ ಎನ್ ಪೂಜಾರಿ. ತಂದೆ ಹೆಸರು ನಾಗಲಿಂಗಪ್ಪ, ತಾಯಿ ಸುಶೀಲಾ. ಇವರ ಜನ್ಮ ದಿನಾಂಕ 30/7/1984. ಜನ್ಮನಾಮ ಷಣ್ಮುಖ. ಇಟ್ಟ ಹೆಸರು ಶಿವಾನಂದ. ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೂರು ತಾಲೂಕು, ಜಿಲ್ಲಾ ಧಾರವಾಡ. ಪ್ರೌಢ ಶಿಕ್ಷಣ SGV ಹೈಸ್ಕೂಲ್ ಉಪ್ಪಿನವಟಗೇರಿ, ಜಿಲ್ಲಾ ಧಾರವಾಡ ಜಿಲ್ಲಾ. ಕಾಲೇಜ್ ಶಿಕ್ಷಣ ವಿದ್ಯಾರಣ್ಯ PU ಕಾಲೇಜ್ ಧಾರವಾಡ. ಇವರ ವೃತ್ತಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಗಳೂರು. ಅಂದರೆ ಇವರು ಮಂಗಳೂರಲ್ಲಿ ಓದಿರ್ತಕ್ಕಂಥ ಗುರುಗಳಿವರು. ಅದೇ ರೀತಿ ಸರ್ಕಾರಿ ಸೇವೆ ಪ್ರಾರಂಭ ಯಾವಾಗ ಇವ್ರಿಗೆ ಕೆಲಸ ಸಿಕ್ತು ಅಂತಕ್ಕಂಥದ್ದು 23/7/2007 15/4/2026
18 ವರ್ಷ 8 ತಿಂಗಳು 23 ದಿನ ಕಮತೂರು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. 18 ವರ್ಷ 8 ತಿಂಗಳು 23 ದಿನ ಸರ್ಕಾರಿ ಪ್ರಾಥಮಿಕ ಶಾಲೆ ದೇವಗಿರಿಯಲ್ಲಿ ಕಮತೂರಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇಲ್ಲಿ ಸಹ ಶಿಕ್ಷಕರು ಮತ್ತು ಪ್ರಭಾರಿ ಮುಖ್ಯ ಹುದ್ದೆಗೆ ನೇಮಕರಾಗಿರುತ್ತಾರೆ. ದಿನಾಂಕ 4/16/2026 ಸರ್ಕಾರಿ ಪ್ರಾಥಮಿಕ ಶಾಲೆ ನಾಗರಹಳ್ಳಿಯಲ್ಲಿ ನವಲಗುಂದ ತಾಲೂಕು ಧಾರವಾಡ ಜಿಲ್ಲೆ ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕೂಡ ಅವರು ಅದೇ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಏನು ಯಜ್ಞಾಂಶ ಹುದ್ದೆಯನ್ನು ಮಾಡ್ತಿದ್ರಲ್ಲ ಇದೇ ಕೆಲಸ ಕೂಡ ಅವರು ನಾಗರಹಳ್ಳಿ ಅಂತಕ್ಕಂಥದ್ದು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅದು ಅಲ್ಲಿ ಕೂಡ ಯಜ್ಞಾಂಶಾಗೆ ವರ್ಕ್ ಮಾಡ್ತಿದ್ದಾರೆ ಅವರು. ಇದು ಇವರ ಒಂದು ಪರಿಚಯ ಇದು.